ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಇವತ್ತು ಒಂದು ಹೊಸ ಒಂದು ರೆಮಿಡಿ ತೊಗೊಂಬಂದಿದ್ದೀನಿ. ಅದೇನೆಂದರೆ ನಮಗೆ ಇವಾಗ ಏರ್ ಗ್ರೋತ್ ಆಗ್ತಾ ಇಲ್ಲ ಮತ್ತು ಏರೆಲ್ಲ ತುಂಬ ಫಾಲ್ ಆಗ್ತಾ ಇದೆ ಅನ್ನೋರು ಈ ವಿಡಿಯೋನ ನೋಡಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಇದಕ್ಕೆ ತುಂಬ ಸಿಂಪಲ್ಲಾಗಿ ಇಂಗ್ರೀಡಿಯೆಂಟ್ಸು ನಾಲ್ಕೇ ಇಂಗ್ರೀಡಿಯೆಂಟ್ಸ್ ಬೇಕು. ಏನೇನಪ್ಪ ಅಂದರೆ 1 ಸ್ಪೂನ್ ಮೆಂತ್ಯ ಬೇಕು, ಹಾಗೆ ಈರುಳ್ಳಿ ಮತ್ತು ಒಂದು 4 ಇಂದ 5 ಇದ್ದರೆ ಜಾಸ್ತಿನೇ ಹಾಕಿ, ಕರಿಬೇವು ಒಂದು 5 ಒಂದು 6 7 8 ಎಷ್ಟಾದ್ರೂ ಇದ್ದರೆ ಹಾಕಿ, ಏನು ತೊಂದರೆ ಇಲ್ಲ. ಕರಿಬೇವು ಜಾಸ್ತಿ ಹಾಕೋದ್ರಿಂದ ಕಣ್ಣು ಮತ್ತು ಕೂದಲಿಗೆ ಆರೋಗ್ಯ ಅಂತಲೇ ಹೇಳ್ಬೋದು. ಮತ್ತು ಆಲೋವೆರಾ ಮನೆಯಲ್ಲ ಹತ್ರ ಸಿಕ್ಕರೇನೆ ನೀವು ಹಾಕ್ಬೋದು. ಇಲ್ಲಾಂದರೆ ನೀವು ಹೊರಗಡೆ ಆಲೋವೆರಾ ಆಯಿಲ್ ಅಂತಲೇ ಬರುತ್ತೆ, ಅದು ತೊಗೊಂಡ್ಬಿಟ್ಟು ಹಾಕಿದರೂ ಹಾಕ್ಬೋದು. ನಾನಿಲ್ಲಿ ಮನೆಯಲ್ಲಿ ತಯಾರಿಸಿದಂಥ ಫ್ರೆಶ್ ಅಂದರೆ ಆಯಿಲು, ಕೊಬ್ಬರಿ ಎಣ್ಣೆಯಲ್ಲಿ ನಾವು ಗಾಣದಲ್ಲಿ ತಗೊಂಡೋಗಿ ತೊಗೊಂಬರ್ತೀವಲ್ಲ, ಆ ಎಣ್ಣೆನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಇದನ್ನು ಮಾಡೋದು ಅಂತ ನಾವು ನೋಡ್ಕೊಂಡು ಬರೋಣ. ಫಸ್ಟು ಒಂದು ಪ್ಯಾನ್ ಅಥವಾ ನೀವು ಪಾತ್ರೆನೋ ಏನಾದರೂ ಒಂದು ಇಟ್ಕೊಳ್ಳಿ ಗ್ಯಾಸ್ ಮೇಲೆ. ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆಂಟ್ ಮೇಲೆ ನೋಡಿಕೊಂಡು ಹಾಕ್ಕೊಳ್ಳಿ ಆಯಿಲ್ನ. ಇದನ್ನು ತುಂಬ ದಿನ ಇಡೋಕ್ಕೆ ಹೋಗಬೇಡಿ. ಒಂದು ತಿಂಗಳಿಗೆ ಆಗೋವಷ್ಟು ಕಮ್ಮಿನೇ ಮಾಡ್ಕೊಳ್ಳಿ. ಅವಾಗ ಮಾಡ್ಕೊಳ್ತಾ ಇದ್ದರೆ ಫ್ರೆಶ್ ಆಗಿ ಹಚ್ಕೊತಾ ಇದ್ದರೆ ಇನ್ನೂ ಬೆಟರ್ ಅಂತಲೇ ಹೇಳ್ಬೋದು. ಆಯಿಲು ಸ್ವಲ್ಪ ಬಿಸಿಯಾಗಬೇಕದು. ಅಂದರೆ ನೀವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಮಾಡಬೇಕು. ಇದನ್ನು ಫುಲ್ಲು ಜಾಸ್ತಿ ಫ್ಲೇಮಲ್ಲಿ ಇಡಬಾರ್ದು, ಏಕೆಂದರೆ ನಾವು ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದು ಚೆನ್ನಾಗಿ ರಸ ಎಲ್ಲ ಬಿಡ್ಕೊಂಡು ಅದರೊಳಗಡೆ ಬಿಡಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಸಣ್ಣ ಉರಿಲಿ ನಾವು ಬಿಸಿ ಮಾಡ್ಕೋಬೇಕು ಆಯಿಲ್ನ. ನೋಡಿ, ಅಂದರೆ ಆಯಿಲ್ ಬಿಸಿ ಆಗೋದಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಲಿಕ್ಕೋಸ್ಕರ ಒಂದು ಹಾಕ್ಕೊಂಡು ನೋಡಿ. ಇಲ್ಲಾಂದರೆ ನಿಮ್ಗೆ ಗೊತ್ತಾದರೆ ಹಂಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಹಾಕ್ಕೊಂಡು ಮಿಕ್ಕಿದ್ದೆಲ್ಲ ಆಮೇಲೆ ಹಾಕ್ಕೊತೀನಿ. ಫಸ್ಟಿಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಪೂಜಾ ಅಂತ ಹೇಳ್ಬಿಟ್ಟು. ನಾನು ಐಶ್ವರ್ಯ ಲಕ್ಷ್ಮಿ ಕನ್ನಡ ವ್ಲಾಗ್ಸ್ ಅಂತ ಒಂದು ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಏನಾದರೂ ನನ್ನ ಚಾನಲಲ್ಲಿ ಈ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇದು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆ, ಬನ್ನಿ ನೋಡೋಣ. ಈಗ ಪ್ಯಾನ್ ಬಿಸಿ ಆಗ್ತಾ ಇದೆ, ಆಯಿಲ್ ಫುಲ್ ಬಿಸಿ ಆಗ್ತಾ ಇದೆ. ಆದಷ್ಟು ನೀವು ನ್ಯಾಚುರಲ್ ಆಗಿರೋ ಆಯಿಲ್ನ ಯೂಸ್ ಮಾಡಿದ್ರೆ ಬೆಟರು. ಇಲ್ಲದೇ ಇರೋರು ಪ್ಯಾರಾಚೂಟ್ ಆಯಿಲ್ನ ಯೂಸ್ ಮಾಡಿದ್ರು ಓಕೆ, ಏನು ತೊಂದರೆ ಇಲ್ಲ. ಇದಕ್ಕೆ ಇವಾಗ ಕರಿಬೇವು ಹಾಕ್ಕೊಳ್ತಾ ಇದ್ದೀವಿ. ಕರಿಬೇವು ಹಾಕೋದ್ರಿಂದ ಕಣ್ಣಿಗೆ ತುಂಬಾ ಒಳ್ಳೆಯದು. ಒಂಥರ ತಲೆಗೂ ಕೂಡ ಏರ್ ಗ್ರೋತ್ ಆಗೋಕ್ಕೆ ಒಳ್ಳೆ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಕರಿಬೇವು. ನೆಕ್ಸ್ಟು ಇದು ಸ್ವಲ್ಪ ಗರಿ ಆಗೋವರೆಗೂ ಹುರ್ಕೋಬೇಕು. ನೆಕ್ಸ್ಟು ಆನಿಯನ್ನು ಎಲ್ರಿಗೂ ಗೊತ್ತಿರೋ ಹಾಗೆ ಏರಿಗೆ ತುಂಬಾ ಚೆನ್ನಾಗಿ ಅಂತಲೇ ಹೇಳ್ತಾರೆ. ಸೊ ಅದಕ್ಕೆ ಇಲ್ಲಿ ಆನಿಯನ್ನು ಹಾಕಿದ್ದೀನಿ. ಈ ರೆಮಿಡಿನ ನನ್ನ ಫ್ರೆಂಡ್, ಹಂಗೆ ಫ್ಯಾಮಿಲಿ ಫ್ರೆಂಡ್ ರೆಫರ್ ಮಾಡಿದರು. ಅವ್ರಿಗೂ ತುಂಬ ಚೆನ್ನಾಗಾಗಿದೆ ಕೂದಲು. ಅದಕ್ಕೆ ನಾನು ಕೂಡ ಯಾಕೆ ಟ್ರೈ ಮಾಡ್ಬಾರ್ದು ಅಂತ ಮಾಡ್ತಾಯಿದ್ದೀನಿ. ಸೊ ನನ್ನ ಜೊತೆಗೆ ನಿಮಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಜೊತೆಗೆ ಫ್ರೆಶ್ ಆಲೋವೆರಾ ತೊಗೊಂಡಿದ್ದೀನಿ. ಆವಾಗಿಂದ ಕಿತ್ಬಿಟ್ಟು ಆವಾಗಲೇ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಆಲೋವೆರಾಯಿಂದ ಗ್ರೋತ್ ಆಗುತ್ತೆ ಏರು. ನಿಮಗೆ ಇದನ್ನು ಅಪ್ಲೈ ಮಾಡೋದ್ರಿಂದ ಏರ್ ಗ್ರೋತ್ ಆಗುತ್ತೆ ಮತ್ತು ಏರ್ ಫಾಲ್ ಕಡಿಮೆ ಆಗುತ್ತೆ. ಮುಖ್ಯವಾಗಿ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ತುಂಬಾ ಚೆನ್ನಾಗಿದೆ. ವಾರದಲ್ಲಿ ನೀವು 2 ಟೈಮ್ಸ್ ಅಪ್ಲೈ ಮಾಡಬೇಕು. ನಿಮಗೆ ಎಲ್ಲ ಟೈಮ್ ಇದೆ ಅನ್ನೋದಾದರೆ ಡೈಲಿ ರೆಗ್ಯುಲರಾಗಿ ಅಪ್ಲೈ ಮಾಡಿಬಿಟ್ಟು ರಾತ್ರಿ ಮಲಗುವಾಗ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಎದ್ಮೇಲೆ ನೀವು ತಲೆಸ್ನಾನ ಮಾಡ್ಕೋಬೋದು. ಅಷ್ಟು ನಮ್ಗೆ ಟೈಮ್ ಇಲ್ಲ ಅಂದರೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋರು ಯಾರಾದರೂ ಇದ್ದರೆ ಬೆಳಗ್ಗೆನೇ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಒಂದು 2 ಅವರ್ ಬಿಟ್ಟರೆ ಸಾಕಾಗುತ್ತೆ. ಓವರ್ ನೈಟ್ ಬಿಟ್ಟರೆ ಇನ್ನು ತುಂಬ ಚೆನ್ನಾಗಿ ಅಂದರೆ ನೀವು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಬೇರೆ ಒಳಗಡೆ ಹೋಗೋ ಥರ ನೀವು ನೀಟಾಗಿ ಅಪ್ಲೈ ಮಾಡಿಕೊಂಡ್ರೆ ಬೆಟರು. ಇವಾಗ ಇದು ನೋಡಿ, ಫುಲ್ಲು ಅದು ಒಳಗಡೆ ಎಣ್ಣೆ ಎಲ್ಲ ಬಿಡ್ಕೋಬೇಕು. ಆ ಥರ ನಾವು ಫ್ರೈ ಮಾಡ್ಕೋಬೇಕು ಇದನ್ನು. ಇವಾಗ ಆಲ್ಮೋಸ್ಟ್ ಆಗ್ತಾ ಬರ್ತಾಯಿದೆ. ಅದು ಚೆನ್ನಾಗಿ ಆಗಬೇಕು. ಇವಾಗ ಗರಿ ಅನ್ನೋ ಥರ ಆಗಬೇಕದು ಕರಿಬೇವು. ಇಲ್ಲಾಂದರೆ ಅದು ಹಸಿ ಹಂಗೆ ಇರುತ್ತೆ. ಆದಷ್ಟು ನೀವು ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣವೇ ಹಾಕಬೇಕು. ತಣ್ಣಗೆ ಸ್ವಲ್ಪ ಬಿಸಿ ಇದ್ದಾಗ ಹಾಕಿದರೆ ಅಷ್ಟು ಚೆನ್ನಾಗಾಗಲ್ಲ. ಕಟ ಅನ್ನೋ ಥರ ಇರಬೇಕು ಎಣ್ಣೆ, ಅಷ್ಟು ಚೆನ್ನಾಗಿದ್ದಾಗ ಹಾಕಬೇಕು. ಅದ್ರಾಗೆ ಮೇಯ್ನಾಗಿ ಮೆಂತ್ಯ ಹಾಕಿದ್ದೀನಿ. ಮೆಂತ್ಯ 1 ಸ್ಪೂನ್ ಹಾಕಿದರೆ ಸಾಕು. ನೀವು ಮೆಂತ್ಯ ಹಾಕೋದ್ರಿಂದ ತುಂಬಾ ಆರೋಗ್ಯಕರ ಇದೆ. ಎಲ್ರಿಗೂ ಗೊತ್ತೇ ಇರ್ಬೋದು ಮೆಂತ್ಯೆಯಿಂದ ಏನೇನೆಲ್ಲ ಇದೆ ಅಂತ. ಸೊ ಮೆಂತ್ಯ
ನೆನೆಸಾಕೋದೇನು ಬೇಡ, ಹಾಗೆ ಹಾಕಿದರೂ ನಡೆಯುತ್ತೆ. ಹಾಗೆ ಒಂದು ಸ್ಪೂನು ಎಣ್ಣೆ ಹಾಕಿ ಸ್ವಲ್ಪ ಅದು ಬಾಡೋವರೆಗೂ ಇದ್ದು ಆಮೇಲೆ ಅದಾದ ನಂತರ ನಾವೆಲ್ಲ ಹಾಕಬೇಕು. ನಾನು ಅದೊಂದು ಕ್ಲಿಪ್ನ ಮಿಸ್ ಮಾಡಿದ್ದೀನಿ. ಆ ಥರ ಮಾಡಿ ಮೆಂತ್ಯ ಸ್ವಲ್ಪ ಹುರಿದಾದ್ಮೇಲೆ ನೆಕ್ಸ್ಟ್ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ನೆಕ್ಸ್ಟ್ ನೀವು ಒಂದು ಬಟ್ಟೆಗೆ ಸೋಸ್ಕೋಬೇಕು. ಇದನ್ನು ಫುಲ್ ಎಣ್ಣೆ ಅಂಶ ಎಲ್ಲ ಒಳಗಡೆ ಹೋಗಬೇಕು. ಆ ಥರ ಚೆನ್ನಾಗಿ ಸೋಸಬೇಕು. ಈ ಥರ ಸೋಸ್ಬಿಟ್ಟು ನೆಕ್ಸ್ಟು ಬಟ್ಟೆ ಒಳಗಡೆ ಎಲ್ಲ ಬರೋ ಥರ ಹಾಕಬೇಕು. ಇಲ್ಲಾಂದರೆ ಅದು ಆಯಿಲ್ ಒಳಗಡೆ ಎಲ್ಲ ಪದೇ ಪದೇ ಸಿಗ್ತಿದ್ರೆ ಚೆನ್ನಾಗಾಗಲ್ಲ. ಹಂಗಾಗಿ ಈ ಥರ ಸೋಸ್ಕೊಳ್ಬೇಕು. ಸೋಸ್ಕೊಳ್ಳೋದ್ರಿಂದ ಬೆನಿಫಿಟ್ ಏನಂದರೆ ನಾವು ನೆಕ್ಸ್ಟ್ ಇದೆಲ್ಲ ಉಳಿದಿರುತ್ತಲ್ಲ ಆವಾಗ ಹಿಂಡ್ಲಿಕ್ಕೆ ಚೆನ್ನಾಗುತ್ತೆ. ಅದರ ರಸ ಎಲ್ಲ ಏನು ಉಳಿದಿರುತ್ತಲ್ವ, ಅದ್ರ ರಸ ಎಲ್ಲ ಆದಷ್ಟು ಎಣ್ಣೆ ಒಳಗೆ ಉಳಿದ್ರೆ ಇನ್ನೂ ಬೆಟರಾಗಿ ಅದರ ಒಳಗಿರೋ ಅಂಶಗಳೆಲ್ಲ ಎಣ್ಣೆ ಒಳಗಡೆ ಹೋಗಿ ನಮಗೇನು ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಹಿಂಡಿ ತೆಗಿಬೇಕು. ತುಂಬಾ ಚೆನ್ನಾಗಿ ಅದರೊಳಗಿರೋದೆಲ್ಲ ಬರಬೇಕು ಹೊರಗೆ, ಎಣ್ಣೆ ಒಳಗಡೆ ಎಲ್ಲ ಬಿಡಬೇಕು. ನಾನಿಲ್ಲಿ ಫ್ರೆಂಡ್ಸ್ ಸಂತೂರು ಹ್ಯಾಂಡ್ ವಾಶಲ್ಲಿ ಫಸ್ಟಿಗೆ ನಾನು ಆಯಿಲ್ನ ಹಾಕಿಟ್ಕೊಂಡಿದ್ದೀನಿ. ಇದೇನಪ್ಪ ಸಂತೂರು ಹ್ಯಾಂಡ್ ವಾಶ್ ಹಾಕಿದ್ದಾರೆ ಅಂತ ನೀವೇನು ಅಂದ್ಕೋಬೇಡಿ. ನಾನು ಸಂತೂರು ಹ್ಯಾಂಡ್ ವಾಶ್ ಒಂದು ಬಾಟಲ್ಲು ಖಾಲಿ ಇತ್ತು, ಸೊ ಹಾಗಾಗಿ ಅದನ್ನೇ ಬಳಸಿದ್ದೀನಿ. ನೀವು ಕೂಡ ಈ ಥರ ಯಾವುದಾದ್ರೂ ಒಂದು ಚೆನ್ನಾಗಿರೋದೊಂದು ಡಬ್ಬಿನೋ ಅಥವಾ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಆ ಥರ ಒಂದು ಬಾಟಲಲ್ಲಿ ಆಗಿರ್ಬೋದು ಅಥವಾ ಬಾಕ್ಸಲ್ಲಿ ಆಗಿರ್ಬೋದು ನೀವು ಹಾಕ್ಕೊಂಡು ನೀವು ಆದಷ್ಟು ಪ್ಲಾಸ್ಟಿಕಲ್ಲಿ ಹಾಕ್ತೀನಿ ಅಂದರೆ ತಣ್ಣಗಾದ್ಮೇಲೆ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿಂದು ಹೋಮ್ ರೆಮಿಡಿ. ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಕೊನೆವರೆಗೂ ನೋಡಿದ ತಮ್ಮ ಎಲ್ರಿಗೂ ಧನ್ಯವಾದಗಳು.